ಶ್ರೀಮತಿ ಸುಂದರ ಸಿನಿಮಾದ ಒಂದು ಪ್ರೆಸ್ ಶೋ ಜೊತೆಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡುವಂಥ ಅವಕಾಶ GT ಮಾಲಲ್ಲಿ ನೋಡಿದ್ವಿ ಸಿನಿಮಾನ. ಇವಾಗ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ನಿರ್ಮಾಪಕರು, ನಿರ್ದೇಶಕರು ಯಾವ ಒಂದು ಉದ್ದೇಶದ ಜೊತೆಗೆ ಯಾವ ರೀತಿ ಅಂದರೆ ಯಾವ ಒಂದು ಎಮೋಷನ್ ಇಟ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರು ಅದು ಯಶಸ್ವಿಯಾಗಿ ತೆರೆ ಮೇಲೆ ಬಂದಿದೆ. ಅದನ್ನು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಆಂಜನೇಯನ ಒಂದು ಉಪಸ್ಥಿತಿ, ಆಮೇಲೆ ನಮ್ಮ ಮೌರ್ಯ ಮಾಡಿದ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆಡಿಯನ್ಸ್ ಈ ಸಿನಿಮಾ ಇನ್ನೂ ಹೆಚ್ಚು ನೋಡಿ ಪ್ರೀತಿ ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ನಾನಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗೊತ್ತಿಲ್ಲ ಅಂದರೆ ಎಲ್ಲರೂ ಇಲ್ಲಿ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ನಿಮ್ಮ ಪಾತ್ರ ಅಂತಂದರು. ಸಮ್ ವೆರಿ ಓವರ್ವೆಲ್ಮ್. ಅದೇ ನಾನು ಮುಂಚೆಯಿಂದ ಹೇಳ್ದಾಗಿನೂ ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿಬಿಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ನ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು. ಸಾಂಗ್ಸ್ ಚೆನ್ನಾಗಿದೆ. ಸೊ ಲುಕಿಂಗ್ ಫಾರ್ವರ್ಡ್. ನಾವೆಲ್ಲರಿಗೂ ಇಷ್ಟ ಆಗಬೇಕಂತಲೇ ಸಿನಿಮಾ ಮಾಡ್ತೀವಿ. ಬಟ್ ಸಿನಿಮಾ ಆ್ಯಸ್ ಐ ಆಲ್ವೇಸ್ ಸೆಟ್ಸ್ ಒನ್ ಮ್ಯಾಜಿಕ್. ಸೊ ಐ ಹೋಪ್ ಜನರಿಗೆ ಇಷ್ಟ ಆಗುತ್ತೆ ನಮ್ಮ ಎಫರ್ಟ್ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎಲ್ಲ ಇದು ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರ ಅಲ್ಲದೆ ಎಲ್ಲ ಓಕೆನಾ ಓಕೆ. ಸೊ ಎಲ್ಲ ಕ್ಯಾರೆಕ್ಟ್ರಿಗೂ ಅವ್ರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದು ಒಂಥರ ಚೆನ್ನಾಗಿದೆ. ಇರಿ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಸೊ ನೋಡೋಣ. ಐ ಹೋಪ್ ಆಡಿಯನ್ಸ್ ಜಾಸ್ತಿ ಎಂಜಾಯ್ ಮಾಡಿದ್ರು ಅನ್ಸುತ್ತೆ ನಿಮ್ಮ ಪ್ರಕಾರ? ಅದೇ ಲಾಸ್ಟ್ ಆಂಜನೇಯ ಇದನ್ನ ತುಂಬಾ ಎಂಜಾಯ್ ಮಾಡಿದ್ರು ಅಂತ ಅನ್ಸುತ್ತೆ. ಅದು ಬಿಟ್ರೆ ಎಲ್ಲ ಶೇಡು ಒಂಥರ ಡಿಫ್ರೆಂಟ್ ಆಗಿತ್ತು. ನನಗೆ ಪರ್ಸ್ನಲಿ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಇಷ್ಟುವರೆಗೆ ಮಾಡಿರೋ ಶೇಡ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಐ ಹೋಪ್ ಜನರಿಗೆ ಇಷ್ಟ ಆಗುತ್ತೆ ಅಂತ. ನಿಮ್ಮ ಪಾತ್ರಕ್ಕೆ ಬಂದಂಥ ಕಾಂಪ್ಲಿಮೆಂಟ್ಸ್ ಏನಾದರೂ ಏನು ಹೇಳಿ? ತುಂಬ ಮುದ್ದಾಗಿ ಕಾಣ್ತಿದ್ಯಾ ಅಂತಂದ್ರು ಎಲ್ಲರೂ ಕೂಡ. ಸೊ ಟ್ರೆಡಿಷ್ನಲ್ ಆಗಿ ನಾನು ತುಂಬ ಜನ ಅನ್ಕೊಂಡಿದ್ರು ನಾನು ಬರೀ ಮಾಡರ್ನ್ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತೀನಿ ಅಂತ. ಬಟ್ ಈ ಮೂವಿಯಿಂದ ಎಲ್ಲರೂ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತಿದ್ದಾರೆ, ಸ್ಯಾರಿಲಿ ಸ್ಪೆಷಲಿ. ಸೊ ಲುಕಿಂಗ್ ಫಾರ್ವರ್ಡ್. ಏನು ಹೇಳ್ತೀರಾ ಆಡಿಯನ್ಸ್ಗೆ? ಅದೇ ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ. ಒಂದು 2 hours ಮೈಂಡ್ ಫ್ರೆಶ್ ಆಗುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ದಯವಿಟ್ಟು ಇನ್ನೊಂದು ಸರ್ತಿ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವಾಗ